ಪ್ರೈಸ್ ದ ಲಾರ್ಡ್. ವಾಚ್ಮನ್ ಆಫ್ ದ ಸಿಟಿ ಪಟ್ಟಣದ ಜಾಮಕಾರர்கள் ಈ ಪ್ರಾರ್ಥನೆಯನ್ನು ನೋಡುವ ಪ್ರಾರ್ಥಿಸುವ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಸ್ವಾಗತವನ್ನು ಸಲ್ಲಿಸ್ತೇನೆ. ಇವತ್ತು ನಾವು 3 ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕಿದ್ದೀವಿ. ಒಂದು ಮಣಿಪುರ ಅಟ್ಯಾಕ್ ಆಗಿದ್ದಾಗ ಮತ್ತೆ ಮಣಿಪುರ ಅಟ್ಯಾಕ್ ದ್ವೇಷ ಇಟ್ಕೊಂಡಿದ್ದಾರೆ. ದ್ವೇಷ ಇಟ್ಕೊಳ್ಳೋದು ಒಳ್ಳೆಯದಲ್ಲ. ಐಸಾಯ 5:20 ಹೀಗೆ ಕೇಳ್ತಾ ಇದೆ. ಆ ವಾಕ್ಯವನ್ನು ನೀವೇ ಓದ್ರಿ. ಅದನ್ನು ಓದೋಕ್ಕೆ ನನಗೆ ಕಷ್ಟ ಆಗ್ತಿದೆ, ಯಾಕೆಂದರೆ ನಾನು ಸರಿಯಿಲ್ಲಾಗಿದ್ದೇನೆ. 5:20ನಲ್ಲಿ ಕೇಳಪಟ್ಟಿದೆ, ದ್ವೇಷ ಇಟ್ಕೋಬಾರದು. ನಾವು ದ್ವೇಷ ಇಟ್ಕೊಂಡಿದ್ರೆ ಒಳ್ಳೆಯದಿಲ್ಲ ಅಂತ ದೇವರು ಕೇಳಿದ್ದಾರೆ. ನಮ್ಮನ್ನು ನಾವು ಸರಿ ಮಾಡ್ಕೊಬೇಕು, ನನ್ನನ್ನು ನಾನು ಸರಿ ಮಾಡ್ಕೊಬೇಕು. ಮತ್ತು ಇವತ್ತು ನಮ್ಮ ಕರ್ನಾಟಕ ನ್ಯೂ CM DK ಶಿವಕುಮಾರ್ ಅವರ ಪಟ್ಟಾಭಿಷೇಕ ಇದೆ. ಆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ದೇವರು ನಡೆಸ್ಕೊಡ್ಕೊಬೇಕು. ಯಾವುದು ನೈಟ್ ಪೂರ್ತಿ 11 ಗಂಟೆಯಿಂದ 3-4 ಗಂಟೆಯಿಂದ ಏನೋ ತೀರ್ಮಾನ ಮಾಡಿದ್ದಾರೆ ಕೂತ್ಕೊಂಡು. ಅಷ್ಟು ನೈಟ್ ಪೂರ್ತಿ ಇದಕ್ಕೋಸ್ಕರ ತೀರ್ಮಾನ ಏನೋ ಯಾರ್ಯಾರೋ ಬಂದು ಮಾತಾಡಿದ್ದಾರೆ. ಸ್ವಲ್ಪ ಹಾಗೆ ಹೀಗೆಯಿಂದ ಇದೆ. ದೇವರು ಒಳ್ಳೆಯ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸ್ಕೊಬೇಕು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತು ಇವತ್ತು ಬೆಳಗ್ಗೆ ನ್ಯೂಸ್ ನೋಡಿದೆ. ನೀವೆಲ್ಲರೂ ನೋಡಿದ್ದೀರ ಅಂತ ಅಂದ್ಕೊಳ್ತೇನೆ. ನಾವು ನ್ಯೂಸ್ ನೋಡಬೇಕು, ಆವಾಗಲೇ ನಮಗೆ ದೇಶದ ಬಗ್ಗೆ, ನಮ್ಮ ರಾಜ್ಯದಲ್ಲಿ ಏನೇನು ನಡೆದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಜಸ್ಟ್ TV ನೋಡಿದೆ. ಮತ್ತು ಇರಾನ್ ಅಮೇರಿಕಾ ವಾರ್ ಸ್ಟಾರ್ಟ್ ಆಗಿದೆ ನಿನ್ನೆ ನೈಟ್, ಮತ್ತು ಬ್ಲಾಸ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ದ್ವೇಷ ಇರಬಾರದು. ದೇಶದಲ್ಲಿ ದ್ವೇಷ ಇದ್ದರೆ ಆ ದೇಶ ಆ ದೇಶಕ್ಕೆ ಕ್ಷೇಮ ಬರೋದಿಲ್ಲ, ಆರೋಗ್ಯ ಬರೋದಿಲ್ಲ. ದ್ವೇಷ ಇಟ್ಕೊಬಾರದು. ದೇವರ ವಾಕ್ಯ ಹೀಗೆ ಕೇಳ್ತಾ ಇದೆ. 2 Chronicles 7:14. என் நாமம் தரிக்கப்பட்ட என் ஜனங்கள் தங்களை தாழ்த்தி ஜெபம் பண்ணி என் முகத்தை தேடி தங்கள் பொல்லாத வழிகளை விட்டு திரும்பினால், அப்பொழுது பரலோகத்திலிருக்கிற நான் கேட்டு அவர்கள் பாவத்தை மன்னித்து அவர்கள் தேசத்துக்கு ಕ್ಷೇಮತೆ ಕೊಡುತ್ತೇನೆ. ಕನ್ನಡದಲ್ಲಿ ಹೋಗೋಣ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವಾದರೆ, ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ನಾವು ದಕ್ಕಿಸ್ಕೊಬೇಕು. ಎಲ್ಲ ವಿಷಯದಲ್ಲೂ ನಾವು ದಕ್ಕಿಸಿಕೊಂಡು ಹೋಗಬೇಕು. ಮನಸ್ಸಿನಲ್ಲಿ ಕಹಿ ಇಟ್ಕೊಬಾರದು. ಆದರೆ ಸಮ್ಟೈಮ್ಸ್ ಕಹಿ ಇಡೋದಿಲ್ಲ, ಆದ್ರೂ ಆ ಟೈಮ್ನಲ್ಲಿ ಕಹಿ ಹೋಗ್ಬಿಡುತ್ತೆ. ಆದರೆ ಮಾತಾಡುವಾಗ ಚೆನ್ನಾಗಿ ಮಾತಾಡ್ತೀವಿ, ಆಮೇಲೆ ಮನೆಗೆ ಬಂದು ಭಯ ಬರುತ್ತೆ. ಅಯ್ಯೋ ಮಾತಾಡ್ಕೊಂಡಿದ್ದಲ್ವ ಇವ್ರ ಹತ್ರ ಅಂತ ಹಲವಾರು ಟೈಮ್ನಲ್ಲಿ ಭಯಪಡ್ತೀನಿ. ನಾನು ಸಹ ಭಯಪಡ್ತೀನಿ. ಆದರೆ ಕಹಿ ಇಟ್ಕೊಳ್ಳೋದೆಲ್ಲ ಭಯ ಇರುತ್ತೆ. ಆದರೆ ಹಾಗೆ ಕಹಿ ಇಟ್ಕೊಬಾರದು, ದ್ವೇಷ ಇಟ್ಕೊಬಾರದು. ನಮಗೆ ಒಳ್ಳೆಯದಲ್ಲ, ನಮ್ಮ ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮನ್ನು ನಾವು ಸರಿ ಮಾಡ್ಕೊಬೇಕು. ನಾನು ನನ್ನನ್ನು ಸರಿ ಮಾಡ್ಕೊಬೇಕು. ಆವಾಗಲೇ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಮತ್ತು ನಾವು ಕೆಟ್ಟ ನಡತೆಯನ್ನು ಬಿಡಬೇಕು. ಹಿಂಗೆಲ್ಲ ಯಾವ್ದಾದ್ರು ಮಾಡಬಾರ್ದು ಅಂತ ದೇವರು ಕೇಳಿದ್ರಲ್ಲ, ಅದೆಲ್ಲ ಬಿಡಬೇಕು. ಯಾರು ಏನು ಕಷ್ಟ ತೊಂದರೆ ಕೊಟ್ಟಿದ್ರು ನಾವು ಅವರನ್ನು ಮನ್ನಿಕನು ಕ್ಷಮೆ ಇರಬೇಕು. ದಕ್ಕಿಸ್ಕೊಂಡು ಹೋಗಬೇಕು. ಆವಾಗಲೇ ದೇವರ ಆಶೀರ್ವಾದ ಕೊಡ್ತಾರೆ. ಯಾರು ನಿಮಗೆ ಗೊತ್ತಿಲ್ಲದವರು ಯಾರು ನಮಗೆ ಏನು ತೊಂದರೆ ಕೊಟ್ಟರು ಅದನ್ನು ದಕ್ಕಿಸಿಕೊಂಡು ಹೋಗಬೇಕು. ಆವಾಗಲೇ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗುತ್ತೆ, ದೇಶಕ್ಕೂ ಒಳ್ಳೆಯದಾಗುತ್ತೆ. ದಕ್ಕಿಸಿಕೊಂಡು ಪ್ರಾರ್ಥನೆ ಮಾಡಬೇಕು, ತಿರುಗಬೇಕು, ಮನಸ್ಸಾಂತರ ಪಡಬೇಕು, ದೇವರ ಕಡೆ ತಿರುಗಬೇಕು. ಮತ್ತು
ಪ್ರಾರ್ಥನೆ ಮಾಡಬೇಕು. ಮತ್ತು ಏನು ಆವಾಗಲೇ ಪರಲೋಕದಲ್ಲಿಂದ ನಮಗೆ ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೆಂದು ದೇವರು ಕೇಳಿದ್ದಾರೆ. ನಮ್ಮನ್ನು ನಾವೇ ತಗ್ಗಿಸಿಕೊಂಡು ನಮ್ಮ ಕೆಟ್ಟತನವೆಲ್ಲ ಬಿಟ್ಬಿಟ್ಟು ಪ್ರಾರ್ಥನೆ ಮಾಡಬೇಕು. ಆವಾಗಲೇ ದೇವರು ಒಳ್ಳೇದು ಮಾಡ್ತಾರೆ. ಈಗ ಮತ್ತೆ ಅಮೇರಿಕ ಇರಾನ್ ಜಗಳ ಮಾಡ್ತಾರೆ ಅಂದರೆ ಕಾರಣ ಏನು? ದ್ವೇಷ. ಮತ್ತು ಮಣಿಪುರ ಅಟ್ಯಾಕ್ ಇಷ್ಟು ತಿಂಗಳು ಬಿಟ್ಬಿಟ್ಟು ಮತ್ತೆ ಮಣಿಪುರ ಅಟ್ಯಾಕ್ ಆಗಿದೆ ಅಂದರೆ ಮನಸ್ಸಿನಲ್ಲಿ ದ್ವೇಷ ಇಟ್ಕೊಂಡಿದ್ದಾರೆ. ದ್ವೇಷ ಇಟ್ಕೊಂಬಾರದು. ಸೊ ಈ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನ್ಯೂ CM ಅವರು ಬರ್ತಾಯಿದ್ದಾರೆ. DK ಶಿವಕುಮಾರ್ ಅವರಿಗಾಗಿ ಆ ಕಾರ್ಯಕ್ರಮವೆಲ್ಲ ಒಳ್ಳೆ ರೀತಿಯಲ್ಲಿ ನಡೆಯಬೇಕು. ಇದೆಲ್ಲ ನೆನೆಸ್ಕೊಂಡು ಪ್ರಾರ್ಥನೆ ಮಾಡೋಣ. ದೇವರು ಒಳ್ಳೇದು ಮಾಡ್ತಾರೆ. நல்ல தகப்பனே, உமக்கு ஸ்தோத்திரம் ஸ்தோத்திரம். ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರ 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 ಏಸಪ್ಪ. ನನ್ರಿ ಏಸಪ್ಪ, ನನ್ರಿ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ನಮ್ಮನ್ನು ಏಸಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಏಸಪ್ಪ. ನಮ್ಮ ಹೃದಯದಲ್ಲಿ ಅಪ್ಪ ಯೇಸುವೇ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ. ನಾವು ಯಾರ ಮೇಲಾದರೂ ದ್ವೇಷ ಇಟ್ಕೊಂಡಿದ್ರೆ, ಕಹಿ ಇಟ್ಕೊಂಡಿದ್ರೆ ಅದನ್ನು ಏಸಪ್ಪ ಸ್ತೋತ್ರ ಏಸಪ್ಪ ನೀವು ಕ್ಷಮಿಸಬೇಕು ಏಸಪ್ಪ. அப்பா இயேசுவே ஸ்தோத்திரம் ஸ்தோத்திரம் ஸ்தோத்திர ஏசப்பா ஸ்தோத்திர ஏசப்பா ஸ்தோத்திர ஏசப்பா. அப்பா இயேசுவே உங்களுக்கு நன்றி ஏசப்பா, நன்றி ஏசப்பா. ನಮ್ಮನ್ನು ನಾವೇ ಏಸಪ್ಪ ದಗ್ಗಿಸಿಕೊಂಡು ಏಸಪ್ಪ ಸ್ತೋತ್ರ ಏಸಪ್ಪ ಪ್ರಾರ್ಥನೆ ಮಾಡ್ತೀವಿ ಏಸಪ್ಪ ಸ್ತೋತ್ರ. ನನ್ನ ಹೃದಯದಲ್ಲಿ ಏಸಪ್ಪ ಹಂಗೆ ಏನಾದರೂ ದ್ವೇಷ ಕಹಿ ಇದ್ದರೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಅದನ್ನು ನೀಗಿಸಬೇಕು ಏಸಪ್ಪ ಎಲ್ಲರ ಹತ್ರನೂ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಎಲ್ಲರ ಹತ್ರನೂ ಏಸಪ್ಪ ಚೆನ್ನಾಗಿ ಮಾತಾಡೋದಕ್ಕೂ ಒಳ್ಳೆ ರೀತಿಯಲ್ಲಿ ಏಸಪ್ಪ ನಡೆಸೋದಕ್ಕೂ ನನಗೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಒಳ್ಳೆ ಹೃದಯವನ್ನು ಅಪ್ಪ ನೀವು ತರಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. அப்பா இந்த நேரத்தில் கூட இயேசுவே ஸ்தோத்திர ஏசப்பா ஸ்தோத்திரம் ஸ்தோத்திரம் ஸ்தோத்திர ஏசப்பா. உம்மை நன்றியோடு துதிக்கிற ஏசப்பா. ಇಮ್ಮಟ್ಟುಮಾಯ ಅಪ್ಪ ಯೇಸುವೆ ಸ್ತೋತ್ರ. ನಮ್ಮ ದೇಶವನ್ನು ಅಪ್ಪ ನೀವು ಕಾಪಾಡಿಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ನಿಮಗೆ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಇವತ್ತು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ 3 ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಕ್ಕಿದ್ದೀವಿ ಯೇಸುವೆ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಮತ್ತೆ ಮಣಿಪುರ ಅಟ್ಯಾಕ್ ಆಗಿದೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರಂ ಸ್ತೋತ್ರ ನಿಮ್ಮ ಸೇವಕರುಗಳು ಅಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರ ಏಸಪ್ಪ ಸ್ತೋತ್ರ. ಜೀವನವನ್ನು ಏಸಪ್ಪ ಸ್ತೋತ್ರ ಅಪ್ಪ ಈ ದೇಶಕ್ಕಾಗಿ ಮಣಿಪುರಕ್ಕಾಗಿ ಕೊಟ್ಟಿದ್ದಾರೆ ಯೇಸುವೆ ಸ್ತೋತ್ರ ಏಸಪ್ಪ. ಮತ್ತೆ ಅಟ್ಯಾಕ್ ಬರೋದಕ್ಕೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಆ ಗುಂಪನ್ನು ಏಸಪ್ಪ ಸ್ತೋತ್ರ ಏಸಪ್ಪ ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ಅಪ್ಪ ಮನಸ್ಸಿನಲ್ಲಿ ಇರುವ ಎಲ್ಲ ಕಹಿಯನ್ನು ಏಸಪ್ಪ ಅಪ್ಪ ಯೇಸುವೆ ನೀವು ನೀಗಿಸಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ನಮ್ಮ ರಾಜ್ಯ ಅಧಿಕಾರಿಗಳು ಏಸಪ್ಪ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ನಮ್ಮ ರಾಜ್ಯ ಅಧಿಕಾರಿಗಳು ஏசப்பா ஸ்தோத்திர ஏசப்பா ஸ்தோத்திர ஏசப்பா. அப்பா ஸ்தோத்திர இந்த விஷயத்தில் தலையிட்டு ஏசப்பா ஸ்தோத்திர இதுக்கு ஒரு முடிவை கொண்டு வரும்படிக்கு அதிகாரிகளோட இருதயத்தில் அப்பா நீங்கள் பேசும்படிக்கா ஜெபிக்கிற ஏசப்பா. அப்பா ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ದ್ವೇಷ ಇಟ್ಕೋಬಾರದು ಏಸಪ್ಪ, ಅದು ಒಳ್ಳೆಯದಲ್ಲ. ದ್ವೇಷ ಇಟ್ಕೊಬಾರದು, ಅದು ಒಳ್ಳೆಯದಿಲ್ಲ ಅಂತ ನಿಮ್ಮ ವಾಕ್ಯ ಕೇಳ್ತಾ ಇದೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ನಾವು ಯಾವ ರೀತಿಯಲ್ಲೂ ದ್ವೇಷ ಇಟ್ಕೊಂಡು ಏಸಪ್ಪ ಸ್ತೋತ್ರ ನಡೆಯಬಾರದು ಏಸಪ್ಪ. ಅಧಿಕಾರಿಗಳ ಹೃದಯದಲ್ಲಿ ಏಸಪ್ಪ ಸ್ತೋತ್ರ ದ್ವೇಷ ಇರಬಾರದು ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಕ್ರಿಸ್ತವ ಮಕ್ಕಳ ಮೇಲೆ ದ್ವೇಷ ಇಟ್ಕೊಂಡು ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ ಕಹಿಯನ್ನು ಇಟ್ಕೊಂಡು ಇಂಥ ಕಾರ್ಯಗಳನ್ನು ಮಾಡುವ ಏಸಪ್ಪ ಏಸಪ್ಪ ಸ್ತೋತ್ರ ಗುಂಪನ್ನು ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ ನೀವು ಸಂಧಿಸಬೇಕು ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಯಾರೇ ಅಪ್ಪ ಸ್ತೋತ್ರ ಅಟ್ಯಾಕ್ ಮಾಡಿದರೋ ಏಸಪ್ಪ ಸ್ತೋತ್ರ ಅವರನ್ನು ನೀವು ಮುಟ್ಟಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಆ ಜನರು ರಕ್ಷಣೆ ಹೊಂದಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರಂ ಸ್ತೋತ್ರ ಏಸಪ್ಪ.
ಕೈನಲ್ಲಿ ಏಸಪ್ಪ ಗನ್ನನ್ನು ಏಸಪ್ಪ ಸ್ತೋತ್ರ ಏಸಪ್ಪ. ಏಸಪ್ಪ ಯಾರು ತಗೊಂಡ್ರು ಏಸಪ್ಪ ಅವರು ಏಸಪ್ಪ ನಿಮ್ಮ ಕೈಯಲ್ಲಿ ಏಸಪ್ಪ ನಿಮ್ಮ ವೇದವನ್ನು ನಿಮ್ಮ ವಾಕ್ಯವನ್ನು ಏಸಪ್ಪ ಸ್ತೋತ್ರ ஏசப்பா இடிவதற்கு ஏசப்பா ஸ்தோத்திரம். உம்முடைய வார்த்தையை உம்முடைய வேதத்தை பிடிப்பதற்கு நீங்கள் கிருபை கொடுங்க ஏசப்பா ஸ்தோத்திரம் ஏசப்பா. அப்பா ஏசப்பா ஸ்தோத்திரம் ஏசப்பா. அப்பா இயேசுவே ஸ்தோத்திரம். மனம் இறங்குங்க ஏசப்பா. அதிகாரிகளுடைய இருதயத்தில் பேசுங்க ஏசப்பா. தொடர்ந்து கிறிஸ்தவர்கள் நெருக்கப்படுறாங்க, ஒடுக்கப்படுறாங்க ஏசப்பா ஸ்தோத்திரம். வன்முறைக்கு ஆளாகிறாங்க ஏசப்பா. அப்பா இந்த விஷயத்தில் ஏசப்பா அதிகாரிகள் தலையிட்டு அப்பா இயேசுவே ஸ்தோத்திரம் ஏசப்பா. அப்பா ஸ்தோத்திரம். இது நிமித்தம் ஏசப்பா 2 அப்பா அப்பா நேஷ்னல் ஹைவே ரோடு பிளாக் ஆகியிருக்கு ஏசப்பா ஸ்தோத்திரம். அப்பா இதனால் ஏசப்பா ஸ்தோத்திரம் எல்லா அப்பா நாடுகளுக்கும் தொந்தரவாக இருக்குது ஏசப்பா. 2 நேஷ்னல் ஹைவே ரோடுகள் ஏசப்பா பிளாக் பண்ணி வச்சிருக்கிறாங்க ஏசப்பா. அப்பா இயேசுவே ஸ்தோத்திரம். இதனால் போக்குவரத்து ஏசப்பா பாதிக்கப்படுது ஏசப்பா ஸ்தோத்திரம் ஏசப்பா. அமெரிக்கா ஈரான் மறுபடியும் ஏசப்பா ஸ்தோத்திரம் ஏசப்பா யுத்தம் பண்ணுறாங்க ஏசப்பா. இதனால் ஏசப்பா கடந்த நாட்களில் நாங்கள் எவ்வளோ கஷ்டங்களை அனுபவித்து கொண்டு வருகிறோம். கேஸ் சிலிண்டர் இல்லாமல் பெட்ரோல் டீசல் விலை உயர்ந்துருச்சு ஏசப்பா. அப்பா இப்படியே போனால் எங்களுடைய நாடு என்னாகும் ஏசப்பா. எங்களுடைய மக்கள் என்ன ஆவார்கள் ஏசப்பா. நீங்கள் உதவி செய்யுங்க ஏசப்பா. உதவி செய்யுங்க ஏசப்பா. உதவி செய்யுங்க ஏசப்பா. அப்பா ஸ்தோத்திரம் ஏசப்பா ஸ்தோத்திரம். எங்களை மன்னிங்க ஏசப்பா. நாங்கள் ஏசப்பா ஸ்தோத்திரம் ஏசப்பா ஸ்தோத்திரம். எங்களை தாழ்த்தி அப்பா ஏசப்பா உம்முடைய முகத்தை நோக்கி பார்க்கிற ಏಸಪ್ಪ ಸ್ತೋತ್ರ. ಅಪ್ಪ ನಿನ್ನ ಮುಖ ದರ್ಶನವನ್ನು ನಾವು அப்பா ஸ்தோத்திரம் ஸ்தோத்திரம் ஏசப்பா நோக்கி பார்க்கிற ஏசப்பா. உம்மை நோக்கி பார்க்கிற ஏசப்பா. எங்களை மன்னிங்க ஏசப்பா. எங்களை மன்னிங்க. எங்கள் பாவங்களை எல்லாம் மன்னிங்க ஏசப்பா. எங்கள் தேசத்தில் இருக்கிற எல்லா இரத்த பழிகளும் துடைக்கப்படட்டும் ஏசப்பா ஸ்தோத்திரம். பெண்களுடைய கண்ணீர் எல்லாம் துடைக்கப்படட்டும் ஏசப்பா ஸ்தோத்திரம் ஏசப்பா. அப்பா இயேசுவே நீங்கள் இரக்கம் காட்டாதபடிக்கு ஏசப்பா ஸ்தோத்திரம் ஏசப்பா. நீங்கள் இறங்கக்கூடாதபடிக்கு என்னென்ன காரியங்கள் எங்களுடைய தேசத்தில் இருக்குதோ அதை எல்லாம் அப்பா இயேசுவே ஸ்தோத்திரம் நீங்கள் மன்னிக்கும்படிக்காய் அப்பா நாங்கள் ஜெபிக்கிற ஏசப்பா ஸ்தோத்திரம் ஏசப்பா ஸ்தோத்திரம் ஏசப்பா. அப்பா இயேசுவே ஸ்தோத்திரம். பெண்கள் சிறு குழந்தைகள் சிறு பெண் பிள்ளைகளுடைய இரத்த ஏசப்பா அந்த நாளில் உமக்கு எதிராக இருக்குது ஏசப்பா. அப்பா நாங்கள் அதை நன்றாக அறிவோம் ஏசப்பா ஸ்தோத்திரம் ஏசப்பா. பெண் பிள்ளைகளுடைய கண்ணீர் அவர்கள் மூலமாக சிந்தப்பட்ட இரத்தம் அந்த நாளில் உமக்கு எதிராக இருக்குது ஏசப்பா. அப்பா ஸ்தோத்திரம். அது நிமித்தம் நீங்கள் தேசத்துக்கு இறங்காமல் இருக்கீங்க ஏசப்பா ஸ்தோத்திரம் ஏசப்பா. அதையெல்லாம் மன்னித்து ஏசப்பா ஸ்தோத்திரம் ஏசப்பா ஸ்தோத்திரம். அதிகாரிகளுக்கு நல்ல இருதயத்தை கொடுத்து ஏசப்பா ஸ்தோத்திரம். அப்பா இந்த மணிப்பூர் அட்டாக்கு இந்த அமெரிக்கா ஈரான் அப்பா இந்த வாரம் நிறுத்தப்படணும் ஏசப்பா ஸ்தோத்திரம் ஏசப்பா ஸ்தோத்திரம். இது இப்படியே தொடர்ந்து போனால் நாங்கள் மிகப்பெரிய பஞ்சத்தை சந்திக்க வேண்டிய சூழ்நிலை ஏற்படும் ஏசப்பா ஸ்தோத்திரம் ஏசப்பா. அப்பா ஏசப்பா ஸ்தோத்திரம் ஸ்தோத்திரம். மணிப்பூர் அப்பா இயேசுவே ஸ்தோத்திரம் ஸ்தோத்திரம். அதிகாரிகளோடு நீங்கள் பேசுங்க ஏசப்பா ஸ்தோத்திரம் ஏசப்பா. அப்பா இந்த மணிப்பூர் அட்டாக் மறுபடியும் ஆகாதபடிக்கு அப்பா இயேசுவே ஸ்தோத்திரம் 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 ஏசப்பா. ஜனங்கள் பாதுகாக்கப்படணும் ஏசப்பா. ஜனங்கள் பாதுகாக்கப்படணும். சிறு பிள்ளைகள் பெண்கள் விதவைகள் அப்பா கை குழந்தையை வைத்து கொண்டு ஏசப்பா ஸ்தோத்திரம் ஏசப்பா. அப்பா கண்ணீரோடு நிற்கிறாங்க ஏசப்பா ஸ்தோத்திரம் ஏசப்பா. நீங்கள் மனம் இறங்குங்க ஏசப்பா. மனம் இறங்குங்க மனம் இறங்குங்க மனம் இறங்குங்க இயேசுவே ஸ்தோத்திரம். நீர் மனம் இறங்கும்படிக்காய் ஜெபிக்கிற ஏசப்பா. அப்பா இயேசுவே ஸ்தோத்திரம் 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 ஏசப்பா. இன்றைக்கு இயேசுவே ஸ்தோத்திரம் ஸ்தோத்திரம். அப்பா ஸ்தோத்திரம் 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 ஏசப்பா. அப்பா இயேசுவே ஸ்தோத்திரம். இன்றைக்கு அப்பா இயேசுவே இன்றைக்கு ஏசப்பா ಕರ್ನಾಟಕ CM ಏಸಪ್ಪ ಸ್ತೋತ್ರ. புது CM ಏಸಪ್ಪ ಪಟ್ಟಾಭಿಷೇಕ ಏಸಪ್ಪ ಸ್ತೋತ್ರ ಏಸಪ್ಪ. ಕಾರ್ಯಕ್ರಮವನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿ ಪ್ರಾರ್ಥನೆ ಮಾಡುತ್ತೇನೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಸ್ತೋತ್ರ. ನೈಟ್ ಎಲ್ಲ ಏಸಪ್ಪ ಏನೋ ತೀರ್ಮಾನಗಳು ಅಪ್ಪ ಸ್ತೋತ್ರ ಏಸಪ್ಪ ನಡೆಸಿದ್ದಾರೆ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅದರಿಂದ ಸ್ವಲ್ಪ ಚರ್ಚೆ ಆಗಿದೆ ಏಸಪ್ಪ ಸ್ತೋತ್ರ ಏಸಪ್ಪ. ಆದ್ರೂ ಏಸಪ್ಪ ಇವತ್ತು ಯಾವ ಗಲಾಟೆಗಳು ಏನು ಆಗದಂತೆ ಆ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ. ಅದಕ್ಕೆ ಏಸಪ್ಪ ಮುಖ್ಯ ಅತಿಥಿಗಳು ಬರ್ತಾ ಇದ್ದಾರೆ ಏಸಪ್ಪ ಸ್ತೋತ್ರ. ಅವ್ರ ಪ್ರಯಾಣವನ್ನು ಏಸಪ್ಪ ಸ್ತೋತ್ರ ಅವರೆಲ್ಲರೇ ಅಪ್ಪ ಸ್ತೋತ್ರ ಕ್ಷೇಮವಾಗಿ ಬಂದು ಹೋಗೋದಕ್ಕೆ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ. ಯಾವ ಹೋರಾಟದನ್ನು ಯಾವ ಗಲಾಟೆಯನ್ನು ಆಗದಂತೆ ಆ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ಕೋಬೇಕು ಅಂತ ಪ್ರಾರ್ಥನೆ ಮಾಡುತ್ತೇನೆ ಅಪ್ಪ. ಅದು ಮಾತ್ರ ಅಲ್ಲ ಏಸಪ್ಪ ಸ್ತೋತ್ರ ಏಸಪ್ಪ ಸ್ತೋತ್ರ. ಅವ್ರ ಮೂಲಕವಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಪ್ಪ ನೀವು ಒಳ್ಳೆಯದು ಮಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ.
ಒಳ್ಳೇದು ಮಾಡಬೇಕು ಏಸಪ್ಪ. ಯಾವ ದ್ವೇಷನ ಇಟ್ಕೊಂಬಾರದು ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. அப்பா ஸ்தோத்திரம், நிமிக உமக்கு சித்தமானவனை ஆளுகைக்கு கொண்டு வருவேன் என்று நீங்கள் வாக்கு பண்ணியிருக்கீங்களே ஏசப்பா ஸ்தோத்திரம். நாங்கள் அதை நம்புகிறோம் ஏசப்பா. எதுவுமே உம்முடைய சித்தம் இல்லாமல் நடக்காது ஏசப்பா ஸ்தோத்திரம் ஏசப்பா. அப்பா இயேசுவே ஸ்தோத்திரம். அப்பா தமிழ்நாட்டுக்கு புதிய சிஎம்ஏ கொடுத்துருக்கீங்க. அப்பா ஏசப்பா ஸ்தோத்திரம். கேரளாவுக்கும் புதிய சிஎம் கொடுத்துருக்கீங்க. நம்ம கர்நாடகாவுக்கும் புதிய சிஎம்ஏ கொடுத்துருக்கீங்க. கடந்த நாட்களில் நாங்கள் ஜெபித்தோம். எங்களுடைய ஜெபத்தை கேட்டு ஏசப்பா ஸ்தோத்திரம், நீங்கள் தான் இந்த மாற்றத்தை கொண்டு வந்திருக்கீங்கன்னு சொல்லி நாங்கள் மனப்பூர்வமாய் நம்புகிறோம் ஏசப்பா ஸ்தோத்திரம் ஏசப்பா. உங்களுடைய வார்த்தையை நம்புகிறோம். நீங்கள் சொன்ன வார்த்தையை நாங்கள் நம்புகிறோம் ஏசப்பா ஸ்தோத்திரம் ஏசப்பா. அப்பா ஸ்தோத்திரம் ஏசப்பா ஸ்தோத்திரம். எல்லாவற்றையும் ஏசப்பா நீங்கள் நன்மையை நேர்த்திமாய் செய்து முடிக்கணும் ஏசப்பா ஸ்தோத்திரம் ஏசப்பா. அப்பா ஸ்தோத்திரம். அப்பா தமிழ்நாடு, கர்நாடகா, கேரளா அப்பா ஸ்தோத்திரம் எழுப்புதலுக்காக அப்பா ಸ್ತೋತ್ರ ಉಜ್ಜೀವನಕ್ಕಾಗಿ ಅಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ನೀವು ಆರಿಸಿಕೊಂಡ ಈ ಏಸಪ್ಪ 3 ರಾಜ್ಯಗಳಲ್ಲಿ ಅಪ್ಪ ಉಜ್ಜೀವನ ಬರಲೇಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. அப்பா ಸ್ತೋತ್ರ கிரைஸ்தர் ஏசப்பா ಸ್ತೋತ್ರ ஏசப்ப. அப்பா ಸ್ತೋತ್ರ ஒடுக்கப்படக்கூடாது, நெருக்கப்படக்கூடாது. அப்பா ஒரு விஸ்தார வரಬೇಕು ஏசப்பா. ಒಂದು ವಿಸ್ತಾರವಾಗಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ವಾರ್ಥಕ್ಕೆ ವಿಸ್ತಾರ ಅಪ್ಪ ನೀವು ಕೊಡಬೇಕು ಏಸಪ್ಪ ಸ್ತೋತ್ರ. ಯಾವ ತಡೆಯನ್ನು ಇರಬಾರದು ಏಸಪ್ಪ ಸ್ತೋತ್ರ. ಅಪ್ಪ ಪರಲೋಕದಿಂದ ನಾನು ಲಾಳಿಸುವೇನು ಅಂತ ನೀವು ಕೇಳಿದ್ದೀರಲ್ಲ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ, ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ. ನಮಗೆ ಒಳ್ಳೇದು ಮಾಡಬೇಕು ಏಸಪ್ಪ. ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸೌತ್ ಇಂಡಿಯಾಲಿருந்து தான் ஏசப்பா ಸ್ತೋತ್ರ. ಸೌತ್ ಸೈಡ್ ಕೊನೆ ಅಪ್ಪ ಸ್ತೋತ್ರ ಏಸಪ್ಪ ಸ್ಟೇಟ್ಗಳಿಂದ ಅಪ್ಪ ಯೇಸುವೆ ಸ್ತೋತ್ರ ಏಸಪ್ಪ ಸ್ತೋತ್ರ. ಉಜ್ಜೀವನ ಭರತೆಯಿಂದ ನೀವು ಕೊಟ್ಟಿದ ವಾಗ್ದಾನ ಏಸಪ್ಪ ನೆರವೇರಬೇಕು ಏಸಪ್ಪ. ಅದನ್ನು ಏಸಪ್ಪ ಸ್ತೋತ್ರ ನಮ್ಮ ಕಣ್ಣುಗಳನ್ನು ಕಾಣಬೇಕು ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಏಸಪ್ಪ ಸ್ತೋತ್ರ ಏಸಪ್ಪ. ಅಸಪ್ಪ ಅದಕ್ಕಾಗಿ ಏಸಪ್ಪ ಎಷ್ಟೋ ವರ್ಷದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಏಸಪ್ಪ ಸ್ತೋತ್ರ. ಎಷ್ಟೋ ಏಸಪ್ಪ ಸ್ತೋತ್ರ ಸೇವಕರುಗಳು ಏಸಪ್ಪ ರಕ್ತ ಸುರಿಸಿದ್ದಾರೆ, ಕಣ್ಣೀರು ಬಿಟ್ಟಿದ್ದಾರೆ ಏಸಪ್ಪ. ಜೀವವನ್ನು அப்பா ಸ್ತೋತ್ರ அர்ப்பணிச்சிருக்கிறாங்க ஏசப்பா ಸ್ತೋತ್ರ ஏசப்பா. அப்பா இயேசுவே எவ்வளோ ஏசப்பா சேவகர்கள் ஏசப்பா ಸ್ತೋத்திரம் தம்ம தாய் நாட்டನ್ನು விட்டு ஏசப்பா ಸ್ತೋத்திரம் இங்கே வந்து ஏசப்பா அப்பா வெயிலையும் ஏசப்பா தாங்க முடியாத வெயில் ஏசப்பா ಸ್ತೋத்திரம். அப்பா இயேசுவே ಸ್ತೋத்திரம். அவர்களுக்கு ஏற்ற உணவு இல்லை, அவர்களுக்கு ஏற்ற ஆகாரம் இல்லை ஏசப்பா. அதனால் வியாதியோடு ஏசப்பா ಸ್ತೋತ್ರ ஏசப்பா ಸ್ತೋತ್ರ ஏசப்பா. ಕಷ್ಟ ನೋವು ಅನುಭವಿಸಿಕೊಂಡು ಏಸಪ್ಪ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ತೋತ್ರ. ಇಲ್ಲೇ ಏಸಪ್ಪ ತನ್ನ ಜೀವನವನ್ನು ಬಿಟ್ಟಿದ್ದಾರೆ, ರಕ್ತ ಸುರಿಸಿದ್ದಾರೆ ಏಸಪ್ಪ. அப்பா இயேசுவே ಸ್ತೋತ್ರ ಸ್ತೋತ್ರ ஏசப்பா ಸ್ತೋತ್ರ. உம்முடைய ரத்த சிந்தப்பட்ட ஏசப்பா ಸ್ತೋತ್ರ இந்த ஸ்டேட்டில் இருந்து ஏசப்பா. அப்பா இந்த 3 ஸ்டேட்டில் இருந்து ஏசப்பா ಸ್ತೋತ್ರ ஏசப்பா. ஒரு அக்கினி ஏசப்பா ಸ್ತೋತ್ರ, ஒரு பெங்கி ஏசப்பா ಸ್ತೋத்திரம். அப்பா ಸ್ತೋತ್ರ எல்லா கடையும் ஏசப்பா ஏசப்பா ಸ್ತೋತ್ರ ಸ್ತೋತ್ರ பரவும் என்று நீங்கள் சொன்னீங்களே ஏசப்பா ಸ್ತೋತ್ರ ஏசப்பா. அப்படிப்பட்ட ஒரு அக்கினி இந்த இடத்துல ஏசப்பா நீங்கள் போடணும், இந்த ராஜ்யங்களில் நீங்கள் போடணும் ஏசப்பா. தமிழ்நாடில் போடணும், கேரளாவில் போடணும், கர்நாடகாவில் போடணும் ஏசப்பா ಸ್ತೋತ್ರ ஏசப்பா ಸ್ತೋತ್ರ ஏசப்பா. ஒரு அக்கினி விழணும் ஏசப்பா ಸ್ತೋತ್ರ ஏசப்பா. ஜனங்கள் எழும்பணும் ஏசப்பா, ஜனங்கள் எழும்பணும் ஏசப்பா. அப்பா நம்முடைய சுவார்த்த ஏசப்பா ಸ್ತೋತ್ರ ஏசப்பா ಸ್ತೋತ್ರ. ಎಲ್ಲ ಕಡೆ ಏಸಪ್ಪ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ತೋತ್ರ ಸಾರಬೇಕು ಏಸಪ್ಪ. ಎಲ್ಲ ಕಡೆಯೂ ಸ್ವಾರ್ಥ ಸಾರಬೇಕು ಏಸಪ್ಪ. ಜನಗಳು ಎತ್ತೇಳಬೇಕು ಏಸಪ್ಪ, ಪ್ರಜೆಗಳು ಎತ್ತೇಳಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಅಪ್ಪ ಸ್ತೋತ್ರ ಏಸಪ್ಪ. ಅಂಥ ಕಾರ್ಯಗಳನ್ನು ಅಪ್ಪ ನೀವು ಮಾಡಬೇಕು ಯೇಸುವೆ ಸ್ತೋತ್ರ 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 ಏಸಪ್ಪ. ಅಂಥ ಕಾರ್ಯಗಳನ್ನು ನೀವು ಮಾಡಬೇಕು, ನಮಗಾಗಿ ಮಾಡಬೇಕು ಏಸಪ್ಪ ಸ್ತೋತ್ರ ಏಸಪ್ಪ. ಎಲ್ಲ ಜನರ ರಕ್ಷಣೆ ಹೊಂದಬೇಕು, ಎಲ್ಲ ಜನರ ಏಸಪ್ಪ ಸ್ತೋತ್ರ ನಿಮ್ಮ ಕಡೆ ತಿರುಗಬೇಕು ಏಸಪ್ಪ. ಅದಕ್ಕಾಗಿ ತಾನೇ ನಿಮ್ಮ ಬರುವಿಕೆ ಕೂಡ ತಾಮದವಾಗಿದೆ ಯೇಸುವೆ ಸ್ತೋತ್ರ ಏಸಪ್ಪ. ಅಪ್ಪ ಯೇಸುವೆ ಸ್ತೋತ್ರ 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 ಸ್ತೋತ್ರ. ನಿಮ್ಮ ರಾಜ್ಯ ಬೇಗನೆ ಬರಬೇಕು ಏಸಪ್ಪ. ಅಪ್ಪ ಅದಕ್ಕೆ ಎಲ್ಲ ಜನರು ಏಸಪ್ಪ ರಕ್ಷಣೆ ಹೊಂದಬೇಕು ಯೇಸುವೆ ಸ್ತೋತ್ರ ಏಸಪ್ಪ. ಕೊನೆ ಕಾಲದಲ್ಲಿ ಮಾಂಸಮಾಗಿರುವ ನರನಾಗಿರುವ ಎಲ್ಲರ ಮೇಲೆ ಏಸಪ್ಪ ಸ್ತೋತ್ರ ಸ್ತೋತ್ರ ಏಸಪ್ಪ ಸ್ತೋತ್ರ ಸ್ತೋತ್ರ. ಅಪ್ಪ ಸ್ತೋತ್ರ ನಿಮ್ಮ ಏಸಪ್ಪ ನಿಮ್ಮ ಆವಿಯನ್ನು ಅರಳುವೆ ಅಂತ ನೀವು ಕೇಳಿದರಲ್ಲ ಯೇಸುವೆ ಸ್ತೋತ್ರ ಏಸಪ್ಪ. ಆ ವಾಕ್ಯವನ್ನು ನೆರವೇರಿಸಬೇಕು ಏಸಪ್ಪ. ಆ ವಾಕ್ಯ ಬೇಗನೆ ನೆರವೇರಿಸಬೇಕು ಏಸಪ್ಪ. ಆ ವಾಕ್ಯ ಬೇಗನೆ ನೆರವೇರಬೇಕು ಏಸಪ್ಪ. ನಿಮ್ಮ ರಾಜ್ಯ ಬೇಗನೆ ಬರಬೇಕು ಏಸಪ್ಪ.
ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ಕಾಲ ಒಳ್ಳೆಯದಲ್ಲ, ಈ ಕಾಲ ಅಲ್ಲ ಅಂತ ಕೇಳುವುದಕ್ಕೆ ಮುಂಚೆ, ಆ ಕಾಲಗಳು ಬರುವುದಕ್ಕೆ ಮುಂಚೆ ಏಸಪ್ಪ, ಅಪ್ಪ ದೇವರನ್ನು ಎಲ್ಲ ಜನರು ಸ್ವೀಕಾರ ಮಾಡಬೇಕು ಯೇಸುವೆ ಸ್ತೋತ್ರ ಏಸಪ್ಪ. ಈ ದಿನ ಒಳ್ಳೆಯದಲ್ಲ, ಈ ಕಾಲ ಒಳ್ಳೆಯದಲ್ಲ ಅಂದ ದಿನಗಳು ಬರುವುದಕ್ಕೆ ಮುಂಚೆ ಅಪ್ಪ ಯೇಸುವೆ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ತೋತ್ರ. ನಮ್ಮನ್ನು ನಾವೇ ದಕ್ಕಿಸಿಕೊಂಡು ನಿಮ್ಮ ಕಡೆ ತಿರುಗೋದಕ್ಕೆ ಅಪ್ಪ ಸ್ತೋತ್ರ, ನಮ್ಮ ಜನರು ನಿಮ್ಮ ಕಡೆ ತಿರುಗುವುದಕ್ಕೆ ಅಪ್ಪ ಯೇಸುವೆ ಸ್ತೋತ್ರ ಸ್ತೋತ್ರ ಏಸಪ್ಪ. ನಮಗೆ ಕೃಪೆ ನೀಡಪ್ಪ, ಕೃಪೆ ನೀಡಪ್ಪ, ಕೃಪೆ ನೀಡಪ್ಪ. ಎಲ್ಲ ಜನರನ್ನು ಎಸಪ್ಪ ಸ್ತೋತ್ರ ಎಸಪ್ಪ. அப்பா ஸ்தோத்திரம் ஸ்தோத்திரம். அப்பா புதிய CMகளுக்காಗಿ ಅಪ್ಪ புதிய ಚೀಫ್ ಮಿನಿಸ್ಟರ್ಗಳಿಗಾಗಿ ನಿಮ್ಮ ಕರದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಸಪ್ಪ ಸ್ತೋತ್ರ. ಅಪ್ಪ ಸ್ತೋತ್ರ ಸ್ತೋತ್ರ. ಅವರ ಹೃದಯದಲ್ಲಿ ದ್ವೇಷ ಇರಬಾರದೆ ಸಪ್ಪ, ಯಾರ ಮೇಲೆ ದ್ವೇಷ ಇರಬಾರದು, ಯಾವ ಕಚ್ಚಿಗಳ ಮೇಲೆ ಸಪ್ಪ ಸ್ತೋತ್ರ ಸಪ್ಪ, ಎಂದ ಅಧಿಕಾರಿಗಳ ಮೇಲೆ ಯಾರು ದ್ವೇಷ ಇಟ್ಕೊಂಡು ಅಪ್ಪ ಸ್ತೋತ್ರಂ 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 ಸ್ತೋತ್ರ ಸಪ್ಪ ಆಳ್ವಿಕೆ ಮಾಡಬಾರದೆ ಸ್ತೋತ್ರ. ಅವ್ರ ಹೃದಯದಲ್ಲಿ ಇರುವ ಎಲ್ಲ ದ್ವೇಷವನ್ನು ಎಸಪ್ಪ ಹೊರಗಡೆ ಅಪ್ಪ ಸ್ತೋತ್ರ ಹೊರ ಹಾಕಬೇಕು ಎಸಪ್ಪ. ಮಕ್ಕಳ ಕ್ಷೇಮವನ್ನೇ ಅವರ ಹೃದಯದಲ್ಲಿ ಅಪ್ಪ ಸ್ತೋತ್ರ ಬರಬೇಕು ಎಸುವೆ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರಂ 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 ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಎಲ್ಲ ಹಳೆಯದು ಎಸಪ್ಪ ಸ್ತೋತ್ರ ಎಸಪ್ಪ ಸ್ತೋತ್ರ ಎಸಪ್ಪ. ಅವರ ಅಪ್ಪ ಸ್ತೋತ್ರ பழைய குண எல்லாம் அவரை விட்டு போகணும் எசப்பா ಸ್ತோತ್ರ எசப்பா. புதிய இருதயத்தை கொடுப்பேன் என்று சொன்னீங்களே எசப்பா ಸ್ತோತ್ರ. புதிய இருதயத்தை கொடுங்க, புதிய இருதயத்தை கொடுங்க எசப்பா. எங்களுடைய தேசம் க்ஷேமத்தை பார்க்கணும், எங்களுடைய தேசம் சேமத்தை பார்க்கணும் எசப்பா ಸ್ತೋತ್ರ. ஆரோக்கியத்தை பார்க்கணும் எசப்பா ಸ್ತோத்திரம். பெரிய காரியங்களை செய்யுங்க எசப்பா ಸ್ತೋತ್ರ எசப்பா. அப்பா இயேசுவே ಸ್ತೋತ್ರ. நீங்கள் அப்படியே செய்யப்படுறதற்காக உங்களுக்கு நன்றி ஏசப்பா, நன்றி ஏசப்பா, நன்றி ஏசப்பா, நன்றி ஏசப்பா. உங்களுடைய கருத்தில் இந்த காரியங்களை வைக்கிற நீங்கள் பொறுப்படுத்திக் கொள்ளுங்க, ஆசீர்வதிங்க. இயேசுவின் நாமத்தில் ஜெபிக்கிற நல்ல பிதாவே. தொடர்ந்து நீங்கள் இதுக்காண்டி ஜெபிங்க. கர்த்தர் நம்ம தேசத்துக்கு ನನ್ಮೆ செய்வார். ನಾವು ಕಹಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದಲ್ಲ. ಒಂದು ರೈತ ಇದ್ರು, ಒಂದು ವ್ಯವಸಾಯಿ ಇದನು, ಅವನು ಹೊರಗಡೆಯಿಂದ ಎಲ್ಲರ ಮೇಲೂ ಅವನಿಗೆ ಕಹಿ ಇತ್ತು. நம்ம வயல் மட்டும்தான் நல்லா செழிக்கணும், நம்மளுடைய ಕನ್ನಡದಲ್ಲಿ ಹೆಂಗೆಲ್ಲಂದು ಗೊತ್ತಿರಲ್ಲ, என்னோட வயல் மட்டும் தான் நல்லா செழிக்கணும்னு சொல்லிட்டு ಹೊರದೇಶಕ್ಕೆ ಹೋಗಿ நல்ல தானியங்களெல்லாம் வாங்கிட்டு வந்து அவனுடைய வயலில் விதைச்சி விட்டார். விதைச்சதுக்கப்புறம் நல்ல எல்லா வயல்லையும் நல்ல விளைச்சல் வரல, இவரோட வயல்லையும் நல்ல விளைச்சல் கிடைக்கல. இவருக்கு ஒரே இது, நம்ம நல்ல தானியங்களை விதைச்சிருக்கோம், நம்முடைய வயல் நல்லா செழிக்கும் அப்படின்னு சொல்லி இருந்தார். அப்போ அவர் ஜெபிக்கிறதுக்கு போனார். எல்லாரும் என்னோட வயலை பார்க்கணும், என்னோட வயல் செழிப்பாக இருக்கிறத பற்றி என்கிட்ட கேட்கணும் அப்படின்னு சொல்லி நினச்சிட்டு இருந்தார். அப்போ ஏசப்பா சொன்னாங்க, நீ பண்ணது தப்பு. பக்கத்து வயல் செழிப்பாக இருந்தால் தான் உன்னோட வயலும் என்ன செய்யும், செழிக்கும். நல்ல மகரந்த சேர்க்கை ஏற்பட்டு உன்னோட வயலும் என்ன செய்யும், செழிப்பாகும் அப்படின்னு சொல்லி, நீ அவங்க மேலாம் நீ மனசில் ககி வச்சுருக்கிற, துவேஷம் வச்சுட்டு நீ விதைச்சதுனால தான் உனக்கு நல்ல விளைச்சல் கிடைக்கல அப்படின்னு சொல்லி ஏசப்பா அவரோட பேசியிருக்கிறாரு. உடனே அவர் என்ன பண்ணார், ஆண்டவர்கிட்ட மன்னிப்பு கேட்டு அதே மாதிரி மறுபடியும் வரதேசத்துக்கு வேறு நாட்டுக்கு போய் நல்ல தானியங்களை வாங்கிட்டு வந்து எல்லாருக்கும் கொடுத்துருக்குறாரு. அவங்க கிராமத்தில் இருந்த எல்லாருக்கும் கொடுத்துருக்காரு. இப்போ எல்லாரும் அதே விதையை விதைச்சாங்க. அந்த தேசத்தில், அந்த வில்லேஜில் எந்த வருஷமும் இல்லாத அளவுக்கு அமோகமான விளைச்சல் அவருக்கு கிடச்சிருக்குது. இப்போ அவரும் நல்லா இருக்கிறாரு, அந்த கிராமத்தில் இருக்கிற எல்லாரும் நல்லா இருக்கிறாங்க. அந்த தானியங்களெல்லாம் மறுபடியும் எங்கே போயிடுச்சு, வேறு நாடுகளுக்கு ವಿರ್ಪಣೆ ಆಯಿರುಚಿ. ಅದೇ ಮಾದರಿ ನಮ್ಮ ಮನಸ್ಸಿನಲ್ಲಿ ಕಹಿ ಇಟ್ಕೊಂಬರೋದು, ನಾವು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ನಾವು ಎಲ್ಲ ಕಾರ್ಯಗಳನ್ನು ನಾವು ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ನಾವು ಚೆನ್ನಾಗಿರಬೇಕು, ಬೇರೆಯವ್ರನ್ನೂ ಚೆನ್ನಾಗಿರಬೇಕು,
ಅಂದ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾರೆ. ಕೆಲವರು ನನ್ನ ಹತ್ರ ಬಂದು ಕೇಳಿದರು, ಇವರೆಲ್ಲ ನಿನಗೆ ಹಿಂಗೆ ಮಾಡಿದರು, ಅವರು ಹಿಂಗೆ ಮಾಡಿದರು, ಅದಕ್ಕೆ ಇಷ್ಟು ವರ್ಷ ಈಗ ನೀನು ಸರಿ ಇಲ್ಲದ ಆಗಿದೆ ಅಂತ ಕೇಳಿದರು. ಫಸ್ಟ್ ನನಗೆ ಸ್ವಲ್ಪ ಕಷ್ಟ ಇತ್ತು. ನಾನು ಒಳ್ಳೆಯವಳಿಂದ ಕೇಳಿಲ್ಲ, ನನಗೆ ಕಷ್ಟ ಇತ್ತು, ತುಂಬ ಕಷ್ಟ ಇತ್ತು, ಹಂಗೆ ಇತ್ತೆ. ಆದರೆ ದೇವರ ಉದ್ದೇಶದಿಂದ ಯಾರು ಯಾವುದು ಮಾಡೋಕ್ಕಾಗಲ್ಲ. ದೇವ್ರ ಉದ್ದೇಶ ಇಟ್ಟಿದ್ದಾರೆ, ಇವಳನ್ನು ಟೆಸ್ಟ್ ಮಾಡಬೇಕು, ಇವಳನ್ನು ಶೋಧಿಸಬೇಕು ಅಂತ ದೇವ್ರ ಉದ್ದೇಶ ಇಟ್ಟಿದ್ದಾರಲ್ವ. ಅದು ನನಗೆ ಒಳ್ಳೆಯದಾಯಿತು. ಅದು ಅವ್ರು ಮಾಡಿದ್ರೋ ಮಾಡಿಲ್ವೋ ಅದನ್ನು ಕೇಳಿಲ್ಲ, ಮಾಡಿಲ್ವೋ ಅಂತ ನಾನು ಕೇಳೋಕ್ಕೆ ಬರಲ್ಲ. ಆದರೆ ದೇವರು ನನಗೆ ಒಳ್ಳೇದು ಮಾಡಿದ್ದಾರೆ. ಅವರು ಒಳ್ಳೆಯದು ಮಾಡಿದ್ರಿಂದ ನಾನು ಕೇಳಿಲ್ಲ. ಆದರೆ ನನಗೆ ಎಲ್ಲ ರಿಪೋರ್ಟ್ಗಳು ನೆಗೆಟಿವಿಂದ ಬಂದಿದ್ದರಿಂದ ಕೆಲವರು ಕೇಳಿದರು. ನಾನು ಹಂಗೆ ಅಂದ್ಕೊಂಡಿರಲ್ಲ. ಒಳ್ಳೆಯದು ನಮಗೆ, ಅದು ನನಗೆ ಒಳ್ಳೆಯದಾಗಿತ್ತು. ದೇವರ ದರ್ಶನವನ್ನು ನಾನು ನೋಡಿದೆ. ಹಂಗೆ ನೋಡೋಕ್ಕಾಗುತ್ತಾ? ಹಂಗೆ ಸುಮ್ಮನೆ ಹೋಗಿ ಇಷ್ಟು ವರ್ಷ ಪ್ರಾರ್ಥನೆ ಮಾಡಿದೆ, ಅವರನ್ನು ನಾನು ನೋಡಿದ್ದೇನಾ? ಅವ್ರ ಕೈ ಹೆಂಗಿತ್ತು ಅಂತ ನನಗೆ ಗೊತ್ತಾಗಿತ್ತಾ? ಇಲ್ಲ ಅಲ್ವಾ? ಅವ್ರ ಕೈ ಹೆಂಗಿತ್ತು, ಅವ್ರ ದರ್ಶನ ನನಗೆ ಸಿಕ್ಕಿದೆ ಅಲ್ವಾ? ಅದು ಎಷ್ಟು ದೊಡ್ಡ ಭಾಗ್ಯ ನನಗೆ. ಅದರಿಂದ ನಾನು ಎಲ್ಲದನ್ನು ಮರೆತು ಬಿಡ್ತೇನೆ. ಆ ನೆನಪುಗಳೇ ನನಗೆ ಈಗ ಬರೋದಿಲ್ಲ. ಅದು ನನಗೆ ಒಳ್ಳೆಯದೇ. ಎಷ್ಟು ಒಳ್ಳೆಯದಂದರೆ ನನಗೆ ಭಾಗ್ಯ, ನನ್ನಿಂದ ಭಾಗ್ಯ ಯಾರಿಗೆ ಇದೆ? ಎಷ್ಟು ಜನರು ದೇವರನ್ನು ನೋಡಿದ್ದಾರೆ, ಅವ್ರ ಕೈ ಹೆಂಗಿದೆ, ಅವ್ರ ಕೈ ಹೆಂಗಿತ್ತು ಅಂತ ನಿಮಗೆ ಗೊತ್ತಿರುತ್ತಾ? ನನಗೆ ಗೊತ್ತಿರುತ್ತೆ, ನನ್ನ ಕಣ್ಣಲ್ಲಿ ಇದೆ ಇವತ್ತು. ಸೊ ಒಳ್ಳೆಯದೇ. ನಾವು ಯಾರ ಮೇಲೆ ದ್ವೇಷ ಇಟ್ಕೊಬಾರ್ದು, ಎಲ್ಲರ ಹತ್ರನೂ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿರಬೇಕು ಅಂದ ಇದನ್ನು ಇನ್ನೂ ನನಗೆ ಬರಬೇಕು ಅಂತ ನಾನು ಆಸೆ ಪಡ್ತಾಯಿದ್ದೀನಿ. ನೀವು ಯಾರ ಮೇಲೂ ದ್ವೇಷ ಇಟ್ಕೊಬೇಡ, ಕೈಗೆ ಇಟ್ಕೊಬೇಡ. ಅದು ಒಳ್ಳೆಯದಿಲ್ಲ ಅಂತ ದೇವರ ವಾಕ್ಯ 5:20 ಕೇಳಿದೆ. ನೀವು ಹೋಗಿ ಐಸಾಯ 5:20 ಅದನ್ನು ಬೈಬಲ್ ತೊಗೊಂಡು ಓದಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಆಮೇನ್. ಹಲ್ಲೆಲೂಯಾ.